सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। सृष्टिस्थिति विनाशानां शक्तिभूते सनातने गुणाश्रये गुणमये नारायणे नमोस्तुते। शरणागत दीनार्थ परित्राणपरायणे सर्वशार्थे हरे देवी नारायणे नमोस्तुते। शिवदूते स्वरूपेण हतदैत्य महाबले घोररूपे महारावे नारायणे नमोस्तुते। दंष्ट्राकराळवदने शिरोमाला विभूषणे चामुण्डी मुण्डमतने नारायणे नमोस्तुते। मेधे सरस्वती वरे भूति बाब्रवीतामसि नियते त्वं प्रसीदेसे नारायणे नमोस्तुते। सर्वस्वरूपे सर्वेशे सर्वशक्ति समन्विते भयेभ्यस्त्राहि नो देवी दुर्गे देवी नमोस्तुते। एतत्ते वदनं सौम्यं लोचनत्रयभूषितं पातु नः सर्वभूतेभ्यः कात्यायने नमोस्तुते। प्रणतानां प्रसीदत्वं देवी विश्वार्तिहारिणे त्रैलोक्यवासिनामीड्य लोकानां वरदां भव। सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। नारायणे नमोस्तुते। नारायणे नमोस्तुते। सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। सृष्टिस्थिति विनाशानां शक्तिभूते सनातने गुणाश्रये गुणमये नारायणे नमोस्तुते। शरणागत दीनार्थ परित्राणपरायणे सर्वशार्थे हरे देवी नारायणे नमोस्तुते। शिवदूते स्वरूपेण हतदैत्य महाबले घोररूपे महारावे नारायणे नमोस्तुते। दंष्ट्राकराळवदने
ಶಿರೋಮಾಲಾ ವಿಭೂಷಣೆ ಚಾಮುಂಡಿ ಮುಂಡಮತನೆ ನಾರಾಯಣಿ ನಮೋಸ್ತುತೆ ಮೇಧೆ ಸರಸ್ವತಿ ವರೆ ಭೂತಿ ಬಾಬ್ರವೀತಾಮಸಿ ನಿಯತೆ ತ್ವಂ ಪ್ರಸೀದೇಸೆ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಯಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನಃ ಸರ್ವಭೂತೇಭ್ಯಃ ಕಾತ್ಯಾಯನಿ ನಮೋಸ್ತುತೆ ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಡ್ಯ ಲೋಕಾನಾಂ ವರದಾಂ ಭವ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಈ ಭೂಮಂಡಲದಲ್ಲಿ ಜನ್ಮ ತಾಳಿ ಬಂದ ಬಳಿಕ ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆ ಮಾರ್ಗದಲ್ಲಿ ನಡಿಬೇಕಾಗ್ತದೆ. ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಧರ್ಮವಂತನಾಗಬೇಕು. ಇದೇ ಮೂಲ ಉದ್ದೇಶ. ಒಬ್ಬ ಮಹಾನುಭಾವ ಒಂದು ಮಾತನ್ನ ಹೇಳಿದ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನಿತ್ಯ ಸನ್ನಿಹಿತೋ ಮೃತ್ಯು. ಕರ್ತವ್ಯೋ ಧರ್ಮ ಸಂಗ್ರಹ. ಬಹಳ ಅದ್ಭುತ ಸುಂದರವಾದ ಮಾತು. ಅನಿತ್ಯಾನಿ ಶರೀರಾಣಿ. ಈ ದೇಹ ನಿತ್ಯ ಅಲ್ಲ. ವಿಭವೋ ನೈವ ಶಾಶ್ವತ. ಹಗಲ ರಾತ್ರಿ ದುಡಿದು ಸಂಪತ್ತನ್ನು ಸಂಗ್ರಹಿಸಿ ಇಡುತ್ತೇವಲ್ಲ, ಆ ಸಂಪತ್ತು ಶಾಶ್ವತವಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ನಿತ್ಯ ಸನ್ನಿಹಿತೋ ಮೃತ್ಯು. ನಾವೆಲ್ಲರೂ ಯಾವಾಗ ಸಾಯುತ್ತೇವೆ ಗೊತ್ತಿಲ್ಲ. ಯಾರಿಗಾರ ಗೊತ್ತದೆ? ಹೇಳೋರಿಗೂ ಗೊತ್ತಿಲ್ಲ, ಕೇಳೋರಿಗೂ ಗೊತ್ತಿಲ್ಲ. ಯಾಕೆ? ಮೃತ್ಯುಗ್ರಸ್ತ ಸಂಸಾರ. ಜಗತ್ತಿನ ಪ್ರತಿಯೊಂದು ವಸ್ತುಗಳನ್ನು ಮೃತ್ಯು ಹಿಡಿದದ ಕಾಲದ ವಶದಲ್ಲಿ ಅದಾವ. ದೇಹ ನಿತ್ಯ ಅಲ್ಲ.
ಸಂಪತ್ತು ಶಾಶ್ವತ ಅಲ್ಲ. ನಾವು ಯಾವಾಗ ಸಾಯ್ತೇವೋ ಗೊತ್ತಿಲ್ಲ. ಹಾಗಿತ್ತು ಅಂದ್ರೆ ಏನು ಮಾಡಬೇಕು? ಮನುಷ್ಯನ ಪ್ರಶ್ನೆ ಇತ್ತು, ಏನು ಮಾಡಬೇಕು? ಮುಂದ ಅವರೇ ಉತ್ತರ ಕೊಡುತ್ತಾರ, ಕರ್ತವ್ಯೋ ಧರ್ಮ ಸಂಗ್ರಹ. ಮನುಷ್ಯನೇ, ನೀನು ಧರ್ಮವಂತನಾಗು. ನಿನ್ನ ಕರ್ತವ್ಯ ಧರ್ಮದಿಂದ ನಡೆಯೋದೇ ಆದ್ಯ ಕರ್ತವ್ಯ ನಿಂದು. ದೇಹ ಇದು ನಿತ್ಯ ಅಲ್ಲ, ಸಂಪತ್ತು ಶಾಶ್ವತ ಅಲ್ಲ. ಯಾವಾಗ ಈ ದೇಹ ಬಿಟ್ಟು ಹೋಗ್ತೇವೋ ಗೊತ್ತಿಲ್ಲ. ಇರೋದ್ರೊಳಗಾಗಿ ಮನುಷ್ಯನೇ ಧರ್ಮದ ಮಾರ್ಗದಲ್ಲಿ ನಡೆ, ಧರ್ಮವಂತನಾಗು, ಧರ್ಮದ ಕಾರ್ಯಗಳನ್ನು ಮಾಡು. ಈ ಶರೀರ ಇರುವಾಗಲೇ, ಸಂಪತ್ತು ಇರುವಾಗಲೇ, ಮೈಯಲ್ಲಿ ಶಕ್ತಿ ಸಾಮರ್ಥ್ಯ ಇರುವಾಗಲೇ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾಗ್ತದ. ಅದು ಮನುಷ್ಯನ ಕರ್ತವ್ಯ. ಭಗವಂತ ನಮಗೆ ದೇಹವನ್ನು ಕೊಟ್ಟಾನಲ್ಲ, ಬರೀ ಮಜಾ ಮಾಡಾಕ ಕೊಟ್ಟಿಲ್ಲ, ಸುಂದರ ಕಣ್ಣುಗಳನ್ನು ಕೊಟ್ಟಾನ. ಒಂದಿಷ್ಟು ಜಗತ್ತನ್ನು ನೋಡಿ ಆನಂದ ಪಡು, ವಿಶ್ವವನ್ನು ನೋಡು, ನಿಸರ್ಗವನ್ನು ನೋಡು, ಭಗವಂತನ ಸೃಷ್ಟಿಯನ್ನು ನೋಡಿ ಆನಂದ ಪಡುವಂಥ ಕಣ್ಣುಗಳನ್ನು ಕೊಟ್ಟಾನ. ಭಗವಂತ ಕಿವಿಗಳನ್ನು ಕೊಟ್ಟಾನ, ಮಹಾತ್ಮರ ಮಾತುಗಳನ್ನು ಕೇಳಲಿಕ್ಕೆ, ಸಂತ ಮಹಂತರ ಕೀರ್ತನೆಯನ್ನು ಕೇಳಲಿಕ್ಕೆ, ಶರಣರ ವಚನಗಳನ್ನು ಆಲಿಸಲಿಕ್ಕೆ ಕಿವಿ ಕೊಟ್ಟಾನ ಪರಮಾತ್ಮ. ಏನು ಸುಂದರ ದೇಹ! ಸರಿಯಾಗಿ ದೇಹವನ್ನು ಬಳಸಿಕೊಂಡ್ರೆ ಜ್ಞಾನಿಗಳಾಗ್ತೇವೆ. ಇದು ದೇಹ ಇರುವಾಗಲೇ, ಸಂಪತ್ತು ಇರುವಾಗಲೇ, ಆಯುಷ್ಯ ಮುಗಿದ್ರೊಳಗಾಗಿ ಕರ್ತವ್ಯೋ ಧರ್ಮ ಸಂಗ್ರಹ. ಜಗತ್ತಿನಲ್ಲಿ ಯಾವುದೂ ಶಾಶ್ವತ ಅಲ್ಲ, ದೇಹನೂ ಶಾಶ್ವತ ಅಲ್ಲ, ಸಂಪತ್ತು ಶಾಶ್ವತವಲ್ಲ. ಇಡೀ ಜಗತ್ತಿನ ವಸ್ತುಗಳೂ ಶಾಶ್ವತ ಅಲ್ಲ. ಆದರೆ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಎಲ್ಲ ಹೊರಗೆ ಚೆಲ್ಲಿ ಬಿಡೋಕ್ಕಾಗೋದಿಲ್ಲ. ಅದು ಇರುವಾಗಲೇ ಒಳ್ಳೆ ಕಾರ್ಯಗಳನ್ನು ಮಾಡೋದು, ಧರ್ಮದ ಕಾರ್ಯಗಳನ್ನು ಮಾಡೋದು ಅಲ್ಲ. ಯಾವುದು ಶಾಶ್ವತದ ಹೇಳಿ? ಇಷ್ಟು ಸಶಕ್ತ ಸಮರ್ಥವಾಗಿರುವಂಥ ದೇಹ, ಇಷ್ಟು ಸುಸ್ಪಷ್ಟವಾಗಿ ಕಾಣುವಂಥ ದೇಹ ಒಂದು ದಿನ ಮರೆಯಾಗಿ ಹೋಗೇ ಬಿಡುತ್ತದೆ. ಹೌದು. ಒಂದು ಸಣ್ಣ ದೃಷ್ಟಾಂತ ಹೇಳ್ತಾರೆ, ಕತೆ ಹೇಳ್ತಾರೆ. ಒಬ್ಬ ಆಗರ್ಭ ಶ್ರೀಮಂತ ಇತ್ತ ಒಂದು ಊರಲ್ಲಿ. ಆತ 4 ಲಗ್ನ ಆಗಿದ್ದ. ತಿಳಿತದಲ್ಲ? ಸಾಮಾನ್ಯವಾಗಿ 1-2 ಲಗ್ನ ಆಗ್ತಾರ. ಈತ 4 ಲಗ್ನ ಆಗಿದ್ದ. ಮೊದಲ ಒಬ್ಬ ಹೆಣ್ಮಗಳನ್ನ ಲಗ್ನ ಆದ.
ಯಾವ ಕ್ಷಣ ಆ ಹೆಣ್ಣು ಮಗಳಿಗೆ ಮಾಂಗಲ್ಯವನ್ನು ಕಟ್ಟದ, ಯಾವ ಕ್ಷಣ ಲಗ್ನ ಆದ ಅದೇ ಕ್ಷಣ ಆ ಹೆಂಡತಿಯನ್ನು ತಿರಸ್ಕರಿಸಿದ. ಒಂದನೇ ಹೆಂಡತಿ ಕಣ್ಣು ಎತ್ತಿ ನೋಡಲಿಲ್ಲ, ಪ್ರೀತಿಸಲಿಲ್ಲ, ತಿರಸ್ಕರಿಸಿ ಬಿಟ್ಟ. ಆ ಬಳಿಕ ಎರಡನೇ ಒಬ್ಬ ಹೆಣ್ಣು ಮಗಳನ್ನ ಲಗ್ನ ಆದ. ಆಕೆಯ ಜೊತೆಗೆ 3 ವರ್ಷ 4 ವರ್ಷ ಪ್ರಪಂಚ ಮಾಡ್ದ. ತದನಂತರ ಆಕೆಗೆ ಒಂದಿಷ್ಟು ಬದುಕಲಿಕ್ಕೆ ಹಣವನ್ನು ಕೊಟ್ಟು, ಇರಲಿಕ್ಕೆ ಒಂದು ಚಲೋ ಮನೆಯನ್ನು ಕೊಟ್ಟು ಎರಡನೇ ಹೆಂಡತಿಯನ್ನು ಕೈ ಬಿಟ್ಟ. ಆ ಬಳಿಕ 3ನೇ ಹೆಣ್ಣು ಮಗಳನ್ನು ಲಗ್ನ ಆದ. 3ನೇ ಲಗ್ನ. ಆಕೆಯ ಜೊತೆಗೂ ಕೂಡ 4-5 ವರ್ಷ ಪ್ರಪಂಚ ಮಾಡಿ ಆಕೆಗೆ ಒಂದಿಷ್ಟು ಹಣ ಮನೆ ಕೊಟ್ಟು ಬಿಟ್ಟ. ಕೊಟ್ಟು ಕೊನೆಗೆ 4ನೇ ಹೆಂಡತಿಯನ್ನ ಲಗ್ನ ಆದ. ಆಕೆ ಅತ್ಯಂತ ಸುಂದರಳು. ನೋಡ್ತಾ ಇದ್ರ ಕಣ್ಣ ಮುಚ್ಚಬೇಕು ಅಂತ ಅನಿಸ್ತಿರ್ಲಿಲ್ಲ, ಅಷ್ಟು ಅದ್ಭುತ ಸೌಂದರ್ಯ ಇತ್ತು ಆ ಹೆಣ್ಮಗಳಲ್ಲಿ. ಯಾವ ಕ್ಷಣ ಆಕೆಯನ್ನ ಲಗ್ನ ಆದ ಅದೇ ಕ್ಷಣದಿಂದ ಆಕೆಯನ್ನ ಪ್ರೀತಿಸಕ್ಕೆ ಶುರು ಮಾಡೋದು. ಒಂದೇ ಒಂದು ಕ್ಷಣ ಬಿಟ್ಟಿರುತ್ತಿರಲಿಲ್ಲ, ಅಷ್ಟು ಆಕೆಯನ್ನು ಪ್ರೀತಿಸ್ತಾ ಇದ್ದ. ಎಲ್ಲಿಗೇ ಹೋಗ್ಲಿ ಕರ್ಕೊಂಡು ಹೋಗ್ತಿದ್ದ. ಬೆಂಗಳೂರಿಗೆ ಹೋದ್ರೂ ಕರ್ಕೊಂಡು ಹೋಗ್ತಿದ್ದ, ಡೆಲ್ಲಿಗೆ ಹೋದ್ರೂ ಕರ್ಕೊಂಡು ಹೋಗ್ತಿದ್ದ. ಅಷ್ಟು ಆಕೆಯ ಮೇಲೆ ಬಹಳ ಪ್ರೇಮ. ಇದು ಕತೆ ಬಹಳ ಚಲೋ ಅದ. ಲಕ್ಷಾರ್ಥ ಬ್ಯಾರೆ ಅದ, ವಾಚಾರ್ಥ ಬ್ಯಾರೆ ಅದ. ಲಕ್ಷ ಕೊಟ್ಟು ಕೇಳಿದ್ರೆ ಪಕ್ಕ ಅರ್ಥ ಆಗ್ತದ. ಇದು 4ನೇ ಹೆಂಡತಿಯ ಮೇಲೆ ಅತ್ಯಂತ ಪ್ರೇಮ. ಜೀವನ ಪ್ರಾರಂಭ ಆಗಿತ್ತು, ದಿನಗಳು ಕಳೆದವು. 4ನೇ ಹೆಂಡತಿಯ ಜೊತೆಗೆ ಅತ್ಯಂತ ಪ್ರೇಮದಿಂದ ಸರಸ ಸಲ್ಲಾಪದಿಂದ ಜೀವನವನ್ನು ಸಾಗಿಸ್ತಾ ಇದ್ದ. ಆಕಸ್ಮಿಕವಾಗಿ ಆತನಿಗೊಂದು ಕಾಯಿಲೆ ಬಂತು. ಆತ ವೈದ್ಯರ ಬಳಿ ಹೋದ, ಡಾಕ್ಟರ್ ಸಮೀಪ ಹೋದ. ಹೋಗಿ ಬಹಳ ಒಳ್ಳೆ ಡಾಕ್ಟರಿಗೆ ವೈದ್ಯರಿಗೆ ತೋರಿಸಿದ. ವೈದ್ಯರು ಹೇಳಿದರು, ನಿನಗೆ ಬಹಳ ದೊಡ್ಡ ಕಾಯಿಲೆ ಬಂದದ, ನೀನು ಬದುಕೋದಿಲ್ಲ. ಬಹಳ ಆದರೆ ಒಂದು 4-5 ದಿನ ಬದುಕ್ತೀಯ, ಅಲ್ಲಿವರೆಗೆ ನಿನಗೇನೇನು ಬೇಕು ತಿಂದು ಮಜಾ ಮಾಡಿ ಹೋಗಿಬಿಡು ಅಂದರು ಡಾಕ್ಟರ್ಸ್. ಉಳಿಯಂಗಿಲ್ಲ ನೀನು. ಈತನ ಮನಸ್ಸಿಗೆ ಬಹಳ ನೋವಾತು. ಯಾಕೆ? ಅಗರ್ಭ ಶ್ರೀಮಂತ, ಸಂಪತ್ತಿನ ಕೊರತೆ ಇರಲಿಲ್ಲ, ಅಧಿಕಾರದ ಕೊರತೆ ಇರಲಿಲ್ಲ, ಯಾವುದಕ್ಕೇನು ಕೊರತೆ ಇರಲಾರ್ದಂಥ ಈ ಶ್ರೀಮಂತನಿಗೆ ಸಾಯೋದು ಬಹಳ ನೋವು ಅನಿಸ್ತವನಿಗೆ. ಎಲ್ಲ ಬಿಟ್ಟು ಹೋಗಬೇಕಲ್ಲ. ಮಹಾ ಬಂಗ್ಲೆ ಅರಮನೆ ಅಂತ ಮನೆ ಬಿಟ್ಟು ಹೋಗಬೇಕಲ್ಲ. ಸಂಪತ್ತ
ಅಧಿಕಾರದ ಕುರ್ಚಿ, ಇವುಗಳನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ನೋವಾತು. ಸುಂದರಳಾದಂಥ ಹೆಂಡತಿ. ಆತ ಆಸ್ಪತ್ರೆಯಿಂದ ನಿಧಾನವಾಗಿ ಮನೆಗೆ ಬಂದ. ಹೆಂಡತಿ ಪಕ್ಕದಲ್ಲಿ ಕೂತಿತ್ತು. ಸುಂದರಳಾದಂಥ ಹೆಂಡತಿ ಪಕ್ಕದಲ್ಲಿ ಕೂತಾಳ. ಆತ ಅಂತಾನ ಹೆಂಡತಿಗೆ, 4ನೇ ಹೆಂಡತಿಗೆ ಹೇಳ್ತಾನ, ನೋಡು, ನಿನ್ನನ್ನ ನಾನು ಬಹಳ ಪ್ರೀತಿಸ್ತೇನೆ. ಒಂದೇ ಒಂದು ಕ್ಷಣ ನಿನ್ನನ್ನ ಬಿಟ್ಟು ಇರಲಿಕ್ಕೆ ನನಗಾಗೋದಿಲ್ಲ. ಆದ್ದರಿಂದ ಒಂದು 3-4 ದಿನದ ನಂತರ ನಾನು ಸಾಯ್ತೇನಲ್ಲ, ನನ್ನ ಜೊತೆಗೆ ನೀನು ಸಾಯ್ಬೇಕು ಅಂದವ. ಆಗ್ತದ? ನಿನ್ನನ್ನು ಬಹಳ ಪ್ರೀತಿಸ್ತೇನೆ, ನಿನ್ನ ಬಿಟ್ಟಿರ್ಲಿಕ್ಕಾಗೋದಿಲ್ಲ, ನನ್ನ ಜೊತೆಗೆ ನೀನು ಸಾಯ್ಬೇಕು ಅಂದವ. ಆವಾಗ ಆ ಹೆಂಡತಿ, 4ನೇ ಹೆಂಡತಿ ಅಂತಾಳ, ಯಾವಾಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ನೀವು ಉಳಿಯೋದಿಲ್ಲ ಅಂತ ಹೇಳಿದ್ರೋ ಅವಾಗ ಬ್ಯಾರೆದವರು ನೋಡ್ಕೊಂಡಿನ ಅನ್ಲಕ್ಕೆ. ಇದರ ಅರ್ಥ ಬ್ಯಾಡೆ ಅದ, ಆಮೇಲೆ ಹೇಳ್ತೇನೆ ನಿಮಗೆ. ಯಾವಾಗ 4ನೇ ಹೆಂಡತಿ ಕೈ ಕೊಟ್ಲೋ ಅವಾಗ 3ನೇ ಹೆಂಡತಿ ನೆನಪಾತಿ. ಹೋಗಿ 3ನೇ ಹೆಂಡತಿಯನ್ನ ಕರೆಸ್ದ, ಹೇಳ್ದ, ನೋಡು, ನಾಳೆ ನಾಡಿದ್ದು ನಾನು ಸಾಯ್ತೇನೆ, ನನ್ನ ಜೊತೆಗೆ ನೀನು ಸಾಯಬೇಕು ಅಂತ ಕೇಳ್ದ. 3ನೇ ಹೆಂಡತಿ ಅಂತಾಳ, ನೋಡಿ, ನಿಮ್ಮ ಜೊತೆಗೆ ನೀವು ಸಾಯೋವರೆಗೆ ನಿಮ್ಮ ಸೇವಾ ಮಾಡ್ತೇನೆ, ನಿಮ್ಮ ಸಮೀಪನೇ ಕೂಡ್ತೇನೆ, ಸೇವಾ ಮಾಡ್ತೇನೆ, ಆದ್ರೆ ನಿಮ್ಮ ಜೊತೆಗೆ ಸಾಯಂಗಿಲ್ಲ ಅನ್ಲಕ್ಕೆ 3ನೇ ಹೆಂಡತಿ. ಆ ಬಳಿಕ 2ನೇ ಹೆಂಡತಿಯನ್ನ ಕರೆಸ್ದ. ಆಕೆಗೂ ಹೇಳ್ದ, ನಾಳೆ ನಾಡಿದ್ದು ನಾನು ಸಾಯ್ತೇನೆ, ನನ್ನ ಜೊತೆಗೆ ನೀ ಸಾಯ್ತೇನು ಅಂತ ಕೇಳ್ದ. ಆಕೆ ಅಂತಾಳ, ನೋಡಿ, ಸಾಯೋ ತಕ ನಿಮ್ಮ ಸಮೀಪ ಕೂತ್ಕೊಂಡು ಹಗಲ ರಾತ್ರಿ ಸೇವಾ ಮಾಡ್ತೇನೆ. ಅಷ್ಟೇ ಅಲ್ಲ, ನೀವು ಸತ್ತ ಬಳಿಕ ಸ್ಮಶಾನ ತಕ್ಕ ಬಂದು ಮಣ್ಣು ಕೊಡ್ತೇನೆ, ಆದ್ರೆ ನಿಮ್ಮ ಜೊತೆಗೆ ಸಾಯಂಗಿಲ್ಲ ಅನ್ಲಾಕ್. ಕೊಟ್ಟು ಕೊನೆಗೆ 1ನೇ ಹೆಂಡತಿ ನೆನಪಾಚ್. ಮಾಂಗಲ್ಯ ಕಟ್ಟಿದ ಮರುಕ್ಷಣವೇ ಆಕೆಯನ್ನ ತಿರಸ್ಕರಿಸಿದ್ದ. 1 ದಿನ ಪ್ರೇಮ ಮಾಡಲಿಲ್ಲ, ಪ್ರೀತಿ ತೋರಿಸಲಿಲ್ಲ. ಕೊನೆಯ ಕ್ಷಣ 1ನೇ ಹೆಂಡತಿಯ ನೆನಪಾತು. ಆತ ಹೇಳಿ ಕಳಿಸದ, ಆಕೆ ಇಲ್ಲಿ ಬರಲಿ ಅಂತ. ಒಬ್ಬ ವ್ಯಕ್ತಿ ಹೋದ, ನಿಮ್ಮ ಯಜಮಾನ್ರು ಕರೀತಾ ಇದ್ದಾರಂತ ಹೇಳಿದ ಕೂಡಲೇ 1ನೇ ಹೆಂಡತಿ ಧಾವಿಸಿ ಬಂದ್ಲು. ಪ್ರೇಮ ಹೆಂಗಿರಬೇಕದ? ಯಾವ ಹೆಂಡತಿಯನ್ನ ತಿರಸ್ಕರಿಸಿತ್ತ, ಯಾವ ಹೆಂಡತಿಯನ್ನ ಕಣ್ಣು ಎತ್ತಿ ನೋಡಿರಲಿಲ್ಲ, ಆಕೆ ಪತಿ ಕರೆದ ಕೂಡಲೇ ಧಾವಿಸಿ ಬಂದು ಪತಿಯ ಪಾದದ ಹತ್ರ ಕೂತ್ಕೊಂಡು ನಮಸ್ಕಾರ ಮುದ್ರೆಯಲ್ಲೇ ಕೇಳ್ತಾಳ, ಹೇಳಿ ನನ್ನಿಂದ ಏನಾಗಬೇಕು ಹೇಳಿ ಅಂದ್ಲು. ಎಷ್ಟು ಚಲೋ ಮನಸ್ಸದ ಆಕೇಜು. ಆತ ಅಂದ, ನೋಡು, ನಿನಗ ಈ ಮಾತು ನಾನು ಹೇಳಬಾರದು,
ಆದರೂ ನೀ ನನ್ನ ಹೆಂಡತಿ, ನಾಳೆ ನಾಡಿದ್ದು ನಾನು ಸಾಯ್ತೇನಲ್ಲ, ನನ್ನ ಜೊತೆಗೆ ನೀನೂ ಸಾಯ್ತೇನು ಅಂತ ಕೇಳ್ದ. ಆಗ ಆಕೆ ಅಂತಾಳ, ಯಜಮಾನ್ರೆ, ನೀವು ಸಾಯು ಅಂದ್ರೆ ಸಾಯ್ತೇನೆ, ಬದುಕು ಅಂದ್ರೆ ಬದುಕ್ತೇನೆ, ನೀವು ಹೇಗೆ ಹೇಳ್ತಿರೋ ಹಾಗ ಕೇಳ್ತೀನಿ ಅಂದ್ಲು. ಇದಕ್ಕೆ ಧರ್ಮ ಪತ್ನಿ ಅಂತ ಕರೀತಾರೆ. ಅದ ಹೌದಲ್ಲ? ಈ ಶಬ್ದವನ್ನ ಎಲ್ಲರಿಗೆ ಹಚ್ಚಾಕ ಬರುವುದಿಲ್ಲ. ಯಾಕೆ? ಕೊನೆ ತಕ ಹಂಗಿರ್ಬೇಕಲ್ಲ. ದೇಹ ಇದು ಕ್ಷಣಿಕ ಇದ್ರೂ ಕೂಡ ಒಳ್ಳೆ ಧರ್ಮದ ಮಾರ್ಗದಲ್ಲಿ ನಡೆಯೋದು ಇದರ ಕರ್ತವ್ಯ ಅಲ್ಲೇನು? ಆ ತಾಯಿಗೆ ಜ್ಞಾನದ ಸಂಸ್ಕಾರ ಇತ್ತು, ಆಧ್ಯಾತ್ಮಿಕದ ಸಂಸ್ಕಾರ ಇತ್ತು. ನೀವು ಹೇಗೆ ಹೇಳ್ತಿರೋ ಹಾಗ ಕೇಳ್ತೀನಿ ಅಂತ. ನಿಮಗೆ ಗೊತ್ತಿರಬಹುದು, ರಾಮಾಯಣ ಅಂತ ಕೇಳಿರಲ್ಲ? ರಾಮಾಯಣದಲ್ಲಿ ಒಂದು ಘಟನಾ ಬರ್ತದೆ. ರಾತ್ರಿ ಕಾಲ ಅಗಸನ ಹೆಂಡತಿ ಜಗಳ ಮಾಡಿದ್ರು. ಅಗಸ ತನ್ನ ಹೆಂಡತಿಯನ್ನ ಮನೆಯಿಂದ ಹೊರಗೆ ಹಾಕಿತ್ತ. ರಾತ್ರಿ ಕಾಲ ಒಳಗಿರುವಂಥ ಅಗಸ ಹೆಂಡತಿಯನ್ನು ಹೊರಗೆ ಹಾಕಿ ಬಾಗಿಲ ಹಾಕಿತ್ತ. ವಿಪರೀತ ಚಳಿ ಹೊರಗಿರುತ್ತಿತ್ತು. ಅಗಸನ ಹೆಂಡತಿ ಬಾಗಿಲ ಬಡ್ಯಾಕ ಹತ್ತಾಳ. ಹೇಳ್ತಾಳ, ನೋಡಿ ನಂದು ತಪ್ಪಾಗ್ಯದ, ಒಳಗೆ ಕರ್ಕೊಳ್ಳಿ ಅಂತ ಆಕೆ ಹೇಳಕ್ಕತ್ತಾಳ. ಆಕೆಯ ಉದ್ದೇಶ ಇಷ್ಟೇ, ತಪ್ಪಾಗ್ಯತಂತ ಹೇಳಿ ಒಳಗೆ ಹೋಗಬೇಕು ಅಂತ ಆಕೆಯ ಉದ್ದೇಶ. ಬಾಗ್ಲ ತೆಗೆ, ನಾ ಒಳಗೆ ಬರ್ತೀನಂತ ಆಕೆ ಅನ್ನಕತ್ತಿದ್ಲು. ಒಳಗ ಅಗಸೇನಿತ್ನಲ್ಲ ಆತ ಹೇಳ್ತಾನ, ನೋಡು ಮನೆಯಿಂದ ಹೊರಗೆ ಹಾಕಿದ ಹೆಂಡತಿಯನ್ನ ಒಳಗೆ ಕರ್ಕೊಳ್ಳಾಕ ನಾನೇನು ರಾಮೇನು ಅಂದ. ಇದು ರಾಮಗ ಕೇಳಿಸ್ತು. ಮಾರು ವೇಷದಿಂದ ಹೊರಟಿರುವಂಥ ರಾಮನ ಕಿವಿಗೆ ಇದು ಬಿತ್ತು. ರಾಮ ಹೋಗಿ ಸೀತಾದೇವಿಯನ್ನ ಅರಣ್ಯಕ್ಕೆ ಕಳಿಸಿದ. ಲಕ್ಷ್ಮಣ ಸೀತಾಮಾತೆಯನ್ನ ಕರ್ಕೊಂಡು ಅರಣ್ಯಕ್ಕೆ ಹೋದ. ಅರಣ್ಯದಲ್ಲಿ ಬಿಟ್ಟು ಲಕ್ಷ್ಮಣ ಅಂತಾನ, ತಾಯೇ ನಮ್ಮ ಅಣ್ಣ ನಿಮ್ಮನ್ನ ಬಿಟ್ಟು ಬರಲಿಕ್ಕೆ ಹೇಳ್ಯಾರ. ಅವಾಗ ಗೊತ್ತಾತು ಸೀತಾಮಾತೆಗೆ, ತುಂಬ ಗರ್ಭಿಣಿ ಆಕಿ. ಸೀತಾಮಾತೆ ಅಂತಾಳ, ಲಕ್ಷ್ಮಣನಿಗೆ ಹೇಳ್ತಾಳ, ನೋಡು ನಾನು ಈ ಅರಣ್ಯದಲ್ಲಿ ಏಕಾಂಗಿಯಾದರೂ ಚಿಂತೆ ಇಲ್ಲ, ಎಷ್ಟೇ ತ್ರಾಸಾದರೂ ಚಿಂತೆ ಇಲ್ಲ. ಒಂದು ಮಾತು ಹೇಳ್ತೇನೆ, ಹೋಗಿ ನಿಮ್ಮ ಅಣ್ಣಗೆ ಹೇಳು. ಏನು ಅಂದ್ರೆ, ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟಂಗ ಧರ್ಮ ಬಿಡಬೇಡ ಅಂತ ಹೋಗಿ ಹೇಳು ಅಂದ್ಲು. ಇದಕ್ಕೆ ಧರ್ಮ ಪತ್ನಿ ಅಂತ ಕರೀತಾರ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಗಂಡನನ್ನ ಧರ್ಮದ ಮಾರ್ಗದಲ್ಲೇ ನಡೆಸ್ತಾಳಲ್ಲ, ಆಕೆ ಧರ್ಮ ಪತ್ನಿ. ಕಾರ್ಯೇಷು ದಾಸಿ ಕ್ಷಮೆಯಾ ಧರಿತ್ರೆ ಪೂಜ್ಯೇಷು ಲಕ್ಷ್ಮಿ ಭೋಜ್ಯೇಷು ಮಾತಾ. ಅಲ್ಲ, ಹಂಗ ಒಂದನೇ ಹೆಂಡತಿ ಅಂತಾಳ, ನೀವು ಹೇಗೆ ಕೇಳ್ತಿರೋ ಹಾಗ ಕೇಳ್ತೀನಿ ಅಂತ. ನೀವು ಹೆಂಗೆ ಹೇಳ್ತೀರಿ ಹೇಳ್ರಿ.
ಅದೇ ರೀತಿ ನಾನು ನಡೀತೀನಿ ಅಂದ್ಲು. ಇದು ಕಥೆ ಹೌದಲ್ಲ. ಇಲ್ಲಿವರೆಗೆ ಹೇಳಿತ್ತು ಇದು ವಾಚಾರ್ಥ. ಇನ್ನು ಲಕ್ಷಾರ್ಥದಲ್ಲಿ ಏನು ಅಂದ್ರ, ನಾಲ್ಕನೇ ಹೆಂಡತಿ ಅಂದ್ರ ನಾವು ಕೂಡೋ ಕುರ್ಚಿ ಹೌದಲ್ಲ. ಈಗ ಹೋಟ್ ಹಾಕಿ ಆರಿಸಿ ಕಳಿಸ್ತಿರಲ್ಲ, ಎಷ್ಟು ವರ್ಷ ಇರ್ತದದು? 5 ವರ್ಷ ಇರ್ತದೆ. ಅಕಸ್ಮಾತ್ ಆ ಕುರ್ಚಿ ಮೇಲೆ ಕುಂತು ಆಳುವಾಗ ಯಾವ ವ್ಯಕ್ತಿ ಕೂತಿರ್ತಾನ ಅವನಿಗೆ ಸಾವು ಬಂತು ಅಂದ್ರೆ, ಮೃತ್ಯು ಬಂತು ಅಂದ್ರೆ ಆ ಕುರ್ಚಿ ಅಂತದ, ನೀವಾದ್ರ ಮತ್ತೊಬ್ಬ ಅಂತದ. ಇದು 4ನೇ ಹೆಂಡತಿ ಇತ್ತಂಗ. ಕುರ್ಚಿ ಕಾಯಂ ಅಲ್ಲದು, ಕಾಯಂ ಯಾರನ್ನೂ ಕೂಡಿಸ್ಕೊಳ್ಳೋದಿಲ್ಲ. ಯಾವ ಕುರ್ಚಿನೂ ಕಾಯಂ ಅಲ್ಲ, ಆ ಕುರ್ಚಿನೂ ಕಾಯಂ ಅಲ್ಲ, ಪಂಚಾಯತಿ ಕುರ್ಚಿನೂ ಕಾಯಂ ಅಲ್ಲ, ಮನೆ ಕುರ್ಚಿನೂ ಕಾಯಂ ಅಲ್ಲದ. ಅಷ್ಟಲ್ಲ, ನಾವು ಹೇಳಕ್ಕೆ ಕುಂತೀವಲ್ಲ ಇದೊಂದು ಕುರ್ಚಿ ಇದು ಚಲೋ ಅದ, ಇದರೇನು ಕಾಯಂ ಅದ ಏನು? 1 ತಾಸು ಅಷ್ಟೇ. ಆ ಬಳಿಕ ಕಾರ್ಯಕ್ರಮ ಮುಗಿದ ಬಳಿಕ ಕುಂತ್ರ ಕಮಿಟಿಯವ್ರು ಅಂತಾರೆ, ಅಮ್ಮವ್ರು ಒಂದಿಟ್ಟು ಹೇಳಬಾರ್ದೇನು ಹೌದಲ್ಲ. ಹೇಳೋರ ಕುರ್ಚಿನೂ ಖಾಯಮ್ಮಲ್ಲ, ಕೇಳೋರ ಕುರ್ಚಿನೂ ಖಾಯಮ್ಮಲ್ಲ. ಇದು ಕುರ್ಚಿ ಅಂದ್ರೆ 4ನೇ ಹೆಂಡತಿ ಇದ್ದಂಗ. ಅದು ನಾವು ಎದ್ದು ಹೋಗೋದ್ರೊಳಗೆ ಇನ್ನೊಬ್ಬರನ್ನ ನೋಡ್ಕೊಂಡಿರ್ತದ. ಅದು 4ನೇ ಹೆಂಡತಿ ಇದ್ದಂಗ. 3ನೇ ಹೆಂಡತಿ ಅಂದ್ರೆ ನಾವು ಗಳಿಸಿರುವಂತ ಸಂಪತ್ತ. ಬೆಳ್ಳಿ ಬಂಗಾರ ಹಾಕ್ಕೊಳ್ಳೋದಿಲ್ಲ, ಕೊರಳಾಗ ಹಾಕ್ಕೋತೇವೆ, ಕೈಯಾಗ ಹಾಕ್ಕೋತೇವೆ, ಕಿವ್ಯಾಗೆಲ್ಲ ಹಾಕ್ಕೋತೇವೆ. ಎಲ್ಲಿ ತಕ? ನಾವು ಸಾಯೋ ತಕ ಅಷ್ಟೇ ಇರುತ್ತದ. ಅದು ಯಾವಾಗ ಒಳಗಿರುವಂಥ ಜೀವ, ಒಳಗಿರುವಂಥ ಆತ್ಮ ಹೇಗೆ ಹೊರಗೆ ಹೋಯ್ತೋ ಅವಾಗ ಕಿವಿಯನ್ನು ಕೊಳ್ಳನ್ನು ಬಾಜು ಕುಂತವ್ರು ತಗೊಂಡು ಬಿಡ್ತಾರದ. ಸಾಯೋ ತಕ ಸಂಪತ್ತು ನಮ್ಮ ಜೊತೆಗಿರ್ತದ, ಆದ್ರೆ ನಮ್ಮ ಜೊತೆಗೆ ಬರಂಗಿಲ್ಲ ಅದು ಸಂಪತ್ತ. ಇದು 3ನೇ ಹೆಂಡತಿ ಇತ್ತಂಗ. ಇದು 2ನೇ ಹೆಂಡತಿ ಅಂದ್ರೆ ಜನಾಹ ಸ್ಮಶಾನೆ. ಜನ ಸಾಯೋ ತಕನೂ ನಮ್ಮ ಜೊತೆಗೆ ಇರ್ತಾರೆ, ಸತ್ತ ಬಳಿಕ ಸ್ಮಶಾನ ತಕ್ಕ ಮಣ್ಣು ಕೊಡಾಕೂ ಬರ್ತಾರ. ಆದ್ರೆ ನಮ್ಮ ಜೊತೆಗೆ ಯಾರೂ ಸಾಯಂಗಿಲ್ಲ ಹೌದಲ್ಲ. 2ನೇ ಹೆಂಡತಿ ಇತ್ತಂಗೆ ಜನ. ಆದರೆ ನಮ್ಮ ಜೊತೆಗೆ ಬರೋದು ಯಾವುದು ಅಂದ್ರೆ ನಾವು ಮಾಡಿರುವಂಥ ಧರ್ಮ, ನಾವು ಮಾಡಿರುವಂಥ ಪುಣ್ಯ, ಇದು ನಮ್ಮ ಜೊತೆಗೆ ಬರುತ್ತದೆ. ಅದು 1ನೇ ಹೆಂಡತಿ ಇತ್ತಂಗೆ. ಧನಾನಿ ಭೂಮವು ಪಶುವಷ್ಟೇ ಗೋಷ್ಠೆ ಭಾರ್ಯಾ ಗೃಹದ್ವಾರೆ ಜನಾಃ ಸ್ಮಶಾನೆ ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ ಕರ್ಮಾನುಗೋಗಚ್ಚತಿ ಜೀವ ಏಕಃ. ಒಳ್ಳೇದ ಮಾಡಿದ್ರ ಒಳ್ಳೇದ ತಗೊಂಡು ಹೋಗ್ತೇವೆ, ಕೆಟ್ಟದ್ದು ಮಾಡಿದ್ರ ಕೆಟ್ಟದ್ದು ತಗೊಂಡು ಹೋಗ್ತೇವೆ. ಕರ್ತವ್ಯೋ ಧರ್ಮ ಸಂಗ್ರಹ. ದೇಹ ಇದು ನಿತ್ಯ ಅಲ್ಲ, ಸಂಪತ್ತು ಇದು ಶಾಶ್ವತ ಅಲ್ಲ. ಇದು ಎಲ್ಲ ಇರುವಾಗಲೇ ಧರ್ಮದ ಮಾರ್ಗದಲ್ಲಿ ನಡೆಯೋದಲ್ಲ, ಇದೇ ಮನುಷ್ಯನ ಕರ್ತವ್ಯ. ಇದು ಕರ್ತವ್ಯ. ಇನ್ನೊಬ್ರು ಹೇಳ್ತಾರೆ, ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತಂ ಏವಚ ಯಮಶ್ಯ ಕರುಣಾ ನಾಸ್ತೆ ತಸ್ಮಾದ್ ಜಾಗ್ರತ ಜಾಗ್ರತ ಜಾಗ್ರತ. ಎಷ್ಟು ಚಲೋ ಹೇಳ್ತಾರೆ. ಸಂಪತ್ತು ಇದು ಕ್ಷಣಿಕ ಅದ, ಮನಸ್ಸು ಇದು ಕ್ಷಣಿಕ ಅದ. ಯಮಶ್ಯ ಕರುಣಾ ನಾಸ್ತೆ,
ಯಮನಿಗೆ ಕರುಣ ಇಲ್ಲ, ನಮ್ದು ಮುಗಿದಿತ್ತು ಅಂದ್ರೆ ಕರ್ಕೊಂಡು ಹೋಗೇ ಹೋಗ್ತಾನದ. ಆದ್ದರಿಂದ ತಸ್ಮಾದ್ ಜಾಗ್ರತ ಜಾಗ್ರತ ಜಾಗ್ರತ. ಮನುಷ್ಯನೇ ಜಾಗೃತನಾಗಿರು. ಈ ದೇಹ ಇರುವಾಗಲೇ, ಸಂಪತ್ತು ಇರುವಾಗಲೇ ಅಹಂಕರಿಸಬೇಡ, ಗರ್ವಿಸಬೇಡ. ನಾನೇ ಶ್ರೇಷ್ಠ ಅಂತ ದಂಭ ದರ್ಭ ಅತಿಯುತವಾದ ಅಭಿಮಾನದಿಂದ ಭಾಳ ಬೀಗಬೇಡ. ಯಾಕೆ? ಇದೆಲ್ಲ ಕ್ಷಣಿಕ ಅದ. ಇದು ಸಂಪತ್ತು ಕೈ ಬಿಟ್ಟು ಹೋಗ್ತದ, ದೇಹನೂ ಒಮ್ಮೆ ಹೋಗಿ ಬಿಡುತ್ತದ. ಅದು ಅಲ್ಲ, ಒಬ್ಬ ಶ್ರೀಮಂತ ಸತ್ತಿದ್ದ, ದೇಹ ಬಿಟ್ಟಿದ್ದ. ಆತನ ಪಾರ್ಥಿವ ಶರೀರ ಈಗ ಮುಂದೆ ಮೆರವಣಿಗೆ ಮಾಡ್ಕೋತ ತಗೊಂಡು ಹೊಂಟಾರ. ಹಿಂದೆ ನೂರಾರು ಸಾವಿರಾರು ಜನ ಕಣ್ಣೀರು ಸುರಿಸ್ತಾ ಇದ್ರು, ದುಃಖವನ್ನು ಅಭಿವ್ಯಕ್ತ ಮಾಡ್ತಾ ಇದ್ರು. ಮುಂದೆ ಹೆಣ, ಪಾರ್ಥಿವ ಶರೀರ. ಹಿಂದ ಕೆಲವು ಜನ ದುಡ್ಡನ್ನ ಹೀಗ ಮ್ಯಾಲ ತೂರ್ತಿದ್ರು. ಅಲ್ಲ, ಒಂದೊಂದು ಕಡೆ ಹಿಂಗ ಮಾಡ್ತಾರೆ. ಪಾರ್ಥಿವ ಶರೀರ ಹೋಗುವಂತ ಸಂದರ್ಭದಲ್ಲಿ ಈಗ ದುಡ್ಡನ್ನ ತೂರ್ತಾ ಇದ್ರು. ಈಗ ಮ್ಯಾಲ ಹೋಗಿರುವಂತ ದುಡ್ಡು ಕೆಳಗೆ ಬಿದ್ದು ರಸ್ತಾದ ಮ್ಯಾಲ ಕುಣ್ಯಾಕತ್ತಿತ್ತು, ದುಡ್ಡೆಲ್ಲ ಕುಣ್ಯಾಕತ್ತಿತ್ತು. ಹಾದಿಯಿಂದ ಒಬ್ಬ ಸಂತ ಹೊರಟಿದ್ದ. ದಾರಿಯ ಮ್ಯಾಲ, ರಸ್ತಾದ ಮ್ಯಾಲ ಆ ದುಡ್ಡು ಕುಣಿಯೋದನ್ನ ನೋಡಿ ಸಂತ ಕೇಳ್ತಾನ, ಅಲ್ಲೋ ಸತ್ತಾವ ನಿನ್ನ ಮಾಲೀಕದಾನ, ನಿನ್ನ ಯಜಮಾನ ಸತ್ತಾನ, ಆತನ ಪಾರ್ಥಿವ ಶರೀರ ಹೊಂಟದ, ಇಡೀ ಸಾವಿರಾರು ಜನ ಕಣ್ಣೀರ ಸುರಿಸ್ತಾ ಇದ್ದಾರ, ನೀ ಮಾತ್ರ ಮಜಾದಾಗ ಕುಣ್ಯಾಕತ್ತಿಯಲ್ಲ ಅಂತ ಆ ದುಡ್ಡಿಗೆ ಸಂತ ಕೇಳ್ದ. ಆ ದುಡ್ಡು ಅಂತದ, ಗುರುಗಳೇ ನೀವು ಹೇಳೋದು ಖರೆ ಅದ, ನಿಜ ಅದ. ಆತ ಹೋಗ್ಯಾನ, ನಾ ಕುಣ್ಯಾಕತ್ತೀನಿ. ಯಾಕೆ ಕುಣ್ಯಾಕತ್ತೀನಿ ಅಂದ್ರೆ, ಆತ ಮೊದಲ ಬದುಕಿದ್ನಲ್ಲ, ಬದುಕಿರುವಾಗ ನನ್ನನ್ನು ತನ್ನ ಲಾಕರಲ್ಲಿಟ್ಟು, ತನ್ನ ಟ್ರಿಜರಿಯಲ್ಲಿಟ್ಟು ಲಾಕ್ ಮಾಡಿ ನನ್ನಂಗ ಶ್ರೀಮಂತಿಲ್ಲ ಅಂತ ಅವ ಕುಣ್ದಾನ. ಈಗ ಅವ ಹೊಂಟಾನ, ನಾ ಕುಣ್ಯಾಕತ್ತೀನಿ, ತಪ್ಪೇನದ ಅಂತದು ದುಡ್ಡು. ಹೌದಲ್ಲ? ನನ್ನನ್ನು ಇಟ್ಕೊಂಡು ಅಹಂಕಾರದಿಂದ ಅವ ಕುಣ್ದಾನ, ಈಗ ಅವ ಹೊಂಟಾನ, ನಾ ಕುಣ್ಯಾಕತ್ತೀನಿ, ತಪ್ಪೇನದ? ಕ್ಷಣಂ ವಿತ್ತಂ, ವಿತ್ತ ಅಂದ್ರೆ ದುಡ್ಡು. ಈ ದುಡ್ಡು ಶಾಶ್ವತ ಅಲ್ಲ. ಒಮ್ಮೆ ನಮ್ಮ ಕಡೆ ಇರ್ತದ, ಮತ್ತೊಮ್ಮೆ ಮತ್ತೊಬ್ಬರ ಕಡೆ ಹೋಗ್ತದ. ಇದು ಹೋಗೋದು ಬರೋದು ಇದು ಇದ್ದೇ ಇರುತ್ತದೆ. ಇದರ ಮಧ್ಯದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೀತಾ ಇರಬೇಕಾಗ್ತದದು. ಧರ್ಮದ ಮಾರ್ಗವನ್ನ ಮನುಷ್ಯ ಬಿಡಬಾರದು. ನಿಂದಂತು ನೀತಿ ನಿಪುಣ ಯದಿ ವಾಸ್ತುವಂತೋ ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೆ ವಾ ನ್ಯಾಯಾತ್ ಪತಾತ್ ಪ್ರವಿಚಲಂತೆ ಪದಂ ನ ಧೀರಾಹ. ಮಹಾನುಭಾವರು ಅಂತಾರೆ, ಜನ ನಮ್ಮನ್ನು ಹೊಗಳಲೆ ಅಥವಾ ನಿಂದನ ಮಾಡಲಿ, ಲಕ್ಷ್ಮಿ ಮನೆಗೆ ಬರಲಿ ಅಥವಾ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗ್ಲಿ, ಪ್ರಶ್ನೆ ಇಲ್ಲ. ಮರಣ ಹಿಂದೆ ಬರಲಿ, ಯುಗಾಂತರದ ಮೇಲಾದರೂ ಬರಲಿ, ಆದ್ರೆ ನಾವು ಮಾತ್ರ ನ್ಯಾಯಾತ್ ಪತಾತ್ ಪ್ರವಿಚಲಂತಿ ಪದಂ ನ ಧೀರಾಹ.
ನ್ಯಾಯ ಮಾರ್ಗದಿಂದ ಹಿಂಜರಿಬಾರದು, ಧೀರತನ ಇರಬೇಕು. ಯಾವುದು ಧೀರ ಅಂದ್ರೆ ಯಾವುದು ಅದ ಯಾವುದು ಅದ ಅಂಥ ಸತ್ಯದಲ್ಲೇ ರಮಿಸೋದಲ್ಲ, ಆ ಸತ್ಯದಲ್ಲೇ ಮಗ್ನಾಗಿ ಇರೋದಲ್ಲ, ಆ ಸತ್ಯವನ್ನು ಅನುಭವಿಸೋದಲ್ಲ, ಅದೇ ಧೀರತನ. ನ್ಯಾಯಾತ್ ಪತತೆ ಪ್ರವಿಚಲಂತೆ ಪದಂ ನ ಧೀರ. ನ್ಯಾಯ ಮಾರ್ಗವನ್ನು ಬಿಟ್ಟು ಮನುಷ್ಯ ನಡೆಯಬಾರದು. ಧರ್ಮ ಮಾರ್ಗದಲ್ಲಿ ಮಾತ್ರ ನಡೆದಾಗ ಭಗವಂತ ನಮ್ಮನ್ನ ಸದಾವ ಕಾಲ ರಕ್ಷಿಸ್ತಾ ಇರ್ತಾನ. ಸ್ವಲ್ಪ ಇರಲಿ, ಸ್ವಲ್ಪ ಮಾಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಹೌದಲ್ಲ? ಈ ದೇಹ ಕೊಟ್ಟಾಗ ಒಳ್ಳೆ ಸೇವಾ ಮಾಡಬೇಕಾಗ್ತದೆ. ಹೆಂಗ ಮನಸ್ಸಿನಿಂದ, ಕಾಯ ವಾಚ ಮನಸ್ಸಿನಿಂದ ಸೇವಾ ಮಾಡಬೇಕಾಗ್ತದೆ. ಯಾರರ ಮೆಚ್ಚಲಿ ಅಂತಲ್ಲ, ಯಾರರೇ ನಮ್ಮನ್ನು ಹೊಗಳಲಿ ಅಂತಲ್ಲ, ಭಗವಂತನ ಸಾಕ್ಷಿಯಾಗಿ ಸೇವಾ ಮಾಡುವಂಥ ಕಾರ್ಯದಲ್ಲ ಅದು ಧರ್ಮ. ಎಲ್ಲಿ ಸತ್ಸಂಗ ನಡೀತದ ಅಲ್ಲಿ ಒಂದಿಷ್ಟು ಸೇವಾ. ಯಾರಾದರೂ ಮಹಾತ್ಮರ ಕಾಣ ಬಂದ್ರೆ ಮಹಾತ್ಮರಿಗಾಗಿ ಒಂದಿಷ್ಟು ಸೇವಾ. ಈಗ ಮಾಡೋದಿಲ್ಲ. ಹೇಳಿದ್ರು ಇಲ್ಲಿ ಕೂತಂತ ಗುರುಗಳು 28 ವರ್ಷದಿಂದ ಆ ಜಗನ್ಮಾತೆಯ ಸೇವಾ ಮಾಡಕ್ಕತ್ತಾರಲ್ಲ, ಅವರ ಜನ್ಮ ಸಾರ್ಥಕ ಆಯ್ತದು. 28 ವರ್ಷ. 1 ವರ್ಷ ಮಾಡಾಕ ಎಷ್ಟೋ ಜನ ಅಳತಾರ. ಆದ್ರೆ ಇಷ್ಟು ವರ್ಷಗಳ ಪರ್ಯಂತರ ಕಾಯ ವಾಚ ಮನಸಾದಿಂದ ಜಗಜ್ಜನನಿಯ ಸೇವಾ ಮಾಡ್ತಾರಲ್ಲ, ಇದು ಧರ್ಮ. ದೇಹ ಇರುವಾಗಲೇ, ಮನಸ್ಸು ದೇಹ ಸಶಕ್ತ ಸಮರ್ಥವಾಗಿರುವಾಗಲೇ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಸೇವೆಗಳನ್ನು ಮಾಡಬೇಕಾಗ್ತದೆ. ನಿಸ್ವಾರ್ಥ ಸೇವಾ ಇತ್ತು ಅಂದ್ರೆ ನಮ್ಮ ಕಷ್ಟ ಕಾಲಕ್ಕೆ ಸಾಕ್ಷಾತ್ ಭಗವಂತನೇ ಬಂದು ನಮ್ಮನ್ನ ಕಾಪಾಡುತ್ತಾನದ. ತಮಗೆಲ್ಲ ಗೊತ್ತಿರಬಹುದು, 60-70 ವರ್ಷದ ಒಬ್ಬ ಮುದುಕಿತ್ಲು ಒಂದು ಊರಲ್ಲಿ. ಒಬ್ಬ ಮಹಾರಾಜ, ಆತ ಸಂಚಾರ ಮಾಡ್ಕೋತ ಹೊರಟಿದ್ದ ಮಹಾರಾಜ. ಆತ ದಾರಿಯಿಂದ ಹೋಗುವಾಗ ಒಂದು ಊರ ಪಕ್ಕದಲ್ಲಿ ಒಂದು ಬೆಟ್ಟ ಇತ್ತು, ಬಹಳ ಎತ್ತರವಾದ ಬೆಟ್ಟ. ಆ ಬೆಟ್ಟವನ್ನ ಮಹಾರಾಜ ನೋಡಿದ, ಆಕರ್ಷಣೀಯ ಅನಿಸ್ತು, ಬಹಳ ಚಂದ ಅನಿಸ್ತು. ಮಹಾರಾಜನಿಗೆ ಅನಿಸ್ತು, ಈ ಬೆಟ್ಟದ ಮ್ಯಾಲ, ಈ ಸುಂದರವಾದ ಬೆಟ್ಟದ ಮ್ಯಾಲ ಭಗವಂತನಿಗಾಗಿ, ಶಿವನಿಗಾಗಿ ಒಂದು ಮಂದಿರವನ್ನ ಕಟ್ಟಬೇಕು ಅಂತ ಮಹಾರಾಜ ಸಂಕಲ್ಪ ಮಾಡ್ದ. ಒಳ್ಳೆ ಸಂಕಲ್ಪ. ಆತ ಮಹಾರಾಜ ಸುತ್ತಮುತ್ತ ಎಲ್ಲ ಊರುಗಳಿಗೆ ಆಜ್ಞೆ ಹೊರಡಿಸಿದ. ನಿಮ್ಮ ಊರಿನ ಪಕ್ಕದಲ್ಲಿರುವಂಥ ಬೆಟ್ಟದ ಮ್ಯಾಲ ಶಿವನ ಮಂದಿರವನ್ನ, ಭಗವಂತನಿಗಾಗಿ ಮಂದಿರವನ್ನ ಕಟ್ಟಬೇಕಂತ ಸಂಕಲ್ಪದ ತಾವೆಲ್ಲರೂ ದೇಣಿಗೆಯನ್ನ ಕೊಡಬೇಕು, ದಾನವನ್ನ ಕೊಡಬೇಕು ಅಂತ ಆಜ್ಞೆ ಹೊರಡಿಸಿದ. ಯಾರು? ಮಹಾರಾಜ್.
ಆಗಿನ ಕಾಲ ಆ ಊರಲ್ಲಿ ಇರುವಂಥ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಲಕ್ಷ ಲಕ್ಷ ಹಣವನ್ನು ಕೊಟ್ಟರು. ಸಾವಿರ ಸಾವಿರ ಹಣವನ್ನು ಮಧ್ಯಮ ವರ್ಗದ ಶ್ರೀಮಂತರು ಕೊಟ್ಟರು. ತಮಗೆ ಏನೇನು ಸಾಧ್ಯ ಆಗ್ತದ ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ಮಾಡ್ತಾ ಇದ್ರು. ಎಷ್ಟೋ ಜನ ಎತ್ತಿನ ಗಾಡಿಗಳನ್ನ ಆ ಕಟ್ಟಡದ ಕೆಲಸಕ್ಕಾಗಿ ಸಹಾಯಾರ್ಥವಾಗಿ ಕೊಟ್ರು. ಅದೇ ಊರಲ್ಲೇ 70-80 ವರ್ಷದ ಒಂದು ಅಜ್ಜಿ ಇತ್ತು, ಬಡವಳು. ಅಜ್ಜಿಗೆ ಯಾವ ಮಕ್ಕಳಿರಲಿಲ್ಲ, ಬಂಧು ಬಾಂಧವರಿರಲಿಲ್ಲ. ಸಣ್ಣ ಕುಟೀರ, ಸಣ್ಣ ಗುಡಿಸಲಿನಲ್ಲಿ ಆನಂದವಾಗಿರುವಂಥ ತಾಯಿ. ಮೈಯಲ್ಲಿ ಶಕ್ತಿ ಇರುವಾಗ ಹೊಲದಲ್ಲಿ ಒಂದಿಷ್ಟು ಏನಾದರೂ ಕೆಲಸ ಮಾಡಿ ದುಡಿದು ಅಷ್ಟರಲ್ಲಿ ಜೀವನವನ್ನು ಸಾಗಿಸ್ತಾ ಇರುವಂಥ ಒಬ್ಬ ತಾಯಿ. ಆ ಅಜ್ಜಿಗೆ ಅನ್ನಿಸ್ತು, ಏನಾದರೂ ಮಾಡಿ ಗುಡಿ ಕಟ್ಟಡಕ್ಕೆ ಒಂದಿಷ್ಟು ಸಹಾಯ ಸಲ್ಲಿಸಬೇಕಲ್ಲ. ನೋಡಿ, ಕೊಡುವ ಭಾವ ನೋಡಂಗೆ. ಇಲ್ಲಿ ತಾಯಂದಿರು ನೀವು ಕೊಟ್ಟಿರಲ್ಲ, ಹೌದಲ್ಲ, 1000-2000 ಹೀಗೆಲ್ಲ ಕೊಡ್ತಾ ಇದ್ದೀರಲ್ಲ, ಆಗ ಆ ಅಜ್ಜಿಗೆ ಅನ್ನಿಸ್ತು, ಅಂತ ಭವ್ಯ ಮಂದಿರ ನಿರ್ಮಾಣ ಆಗಕತ್ಯದ, ಭಗವಂತನಿಗಾಗಿ ದೇವಾಲಯವನ್ನು ಕಟ್ಟಾಕತ್ಯಾರ, ನಾನು ಏನಾದರೂ ಕೊಡಬೇಕಲ್ವ ಅನ್ನುವಂಥ ಭಾವನೆ ಆ ಅಜ್ಜಿಗೆ ಇತ್ತು. ಮನೆಗೆ ಹಾಕಿ ಮನ್ಯಾಗೆಲ್ಲ ಹುಡುಕಾಡಿದ್ಲು, ₹1 ಸಿಗಲಿಲ್ಲ. ಯಾಕೆ? ಬಡವಳು, ಕೊಡಬೇಕನ್ನೋ ಭಾವದ, ಆದ್ರೆ ಆಕೆಯ ಹತ್ರ ದುಡ್ಡಿರಲಿಲ್ಲ. ಏನಾದರೂ ದವಸ ಧಾನ್ಯ ಕೊಡಬೇಕಂತದ, ಆದ್ರೆ ಆ ತಾಯಿಗೆ ಒಂದು ಹೊತ್ತು ಇದ್ರ ಇನ್ನೊಂದು ಹೊತ್ತು ಇರ್ತಿರ್ಲಿಲ್ಲ. ಅಷ್ಟು ಕಷ್ಟದ ಪರಿಸ್ಥಿತಿ ಇತ್ತು. ಆದರೂ ದಿನಾಲು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ಲು, ಭಗವಂತನೇ, ನಿನ್ನ ಮಂದಿರಕ್ಕಾಗಿ ನಾನು ಏನಾದರೂ ಸಹಾಯ ಮಾಡಬೇಕಲ್ಲ, ಏನಾದರೂ ಕೊಡಬೇಕಲ್ಲ ಅನ್ನುವಂಥ ಭಕ್ತಿ ಭಾವಕ್ಕೆ ಕೊರತಿರಲಿಲ್ಲ. ಆ ಊರಿನ ಜನ ಎಲ್ಲ ಬೆಳಗ್ಗೆ ಬೆಟ್ಟ ಏರಿ ಹೋಗ್ತಿದ್ರು. ಅಲ್ಲಿ ಕಟ್ಟಡಕ್ಕೆಲ್ಲ ಸಹಾಯ ಮಾಡಿ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಸಹಕಾರ ಮಾಡಿ ಸಾಯಂಕಾಲ ಇಳಿದು ಮನೆಗೆ ಬಂದು ಬಿಡ್ತಿದ್ರು ಜನ. ನೂರಾರು ಜನ ಹೋಗ್ತಿದ್ರು ಕಟ್ಟಡಕ್ಕೆ ಸಹಾಯ ಮಾಡಲಿಕ್ಕೆ. ಆದ್ರೆ ಈ ಊರಾಗ ಒಂದು ಅಜ್ಜಿ ಇತ್ತಲ್ಲ, ಆ ಅಜ್ಜಿ ಮಾತ್ರ ಎಲ್ಲರೂ ಬೆಟ್ಟ ಇಳಿದ ಕೆಳಗೆ ಬಂದು ತಮ್ಮ ತಮ್ಮ ಮನೆಗೆ ಹೋದ ಬಳಿಕ ರಾತ್ರಿ ಬೆಟ್ಟ ಏರ್ತಿತ್ತು. ಯಾರೂ ಇರಲಾರದ ಸಂದರ್ಭದಲ್ಲಿ ಒಬ್ಬಳೇ ಹೋಗ್ತಿದ್ಲು. ರಾತ್ರಿ ಬೆಟ್ಟ ಏರಿ ಆ ಬೆಟ್ಟದ ಮ್ಯಾಲ ಎತ್ತಿನ ಗಾಡಿಗಳಿದ್ದುವಲ್ಲ, ಎತ್ತುಗಳು ಇದ್ದುವಲ್ಲ, ಅಲ್ಲಲ್ಲಿ ಸಗಣಿ, ಆ ಬಳಿಕ ಕಸ ದಂಟು ಏನು ಬಿದ್ದಿರ್ತಿತ್ತೋ ಅದನ್ನೆಲ್ಲ ಕಸ ಗೂಡಿಸಿ ಸ್ವಚ್ಛ ಮಾಡಿ ಬೆಳಗ್ಗೆ ಜನ ಬರೋದ್ರೊಳಗಾಗಿ ಕೆಳಗಿಳಿದು ಬರ್ತಿತ್ತು. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆಕೆ ಸೇವಾ ಮಾಡೋದು. ರಾತ್ರಿ ಹೋಗೋದು, ಅಲ್ಲಿ ಸೇವಾ ಮಾಡೋದು, ಬೆಳಗಾದ ಕೂಡಲೇ ಮನೆಗೆ ಬಂದು ಬಿಡೋದು. ಹೀಗ ಸೇವಾ, ಅಜ್ಜಿಯ ಸೇವಾ ನಡೆದಿತ್ತು. ದಿನಗಳು ಕಳೆದವು. ಜನರಿಗೊಮ್ಮೆ ಅನಿಸೋದು ಏನು,
ದಿನ ಇದನ್ನು ಯಾರು ಸ್ವಚ್ಛ ಮಾಡ್ತಾರೆ? ಹೋಗುವಾಗ ಇಷ್ಟೆಲ್ಲ ಕಸ ಇರ್ತದ, ಗಲೀಜಾಗಿರ್ತದ. ಆದರೆ ಬೆಳಗ್ಗೆ ನಾವು ಬರೋದ್ರೊಳಗೆ ಇಷ್ಟೆಲ್ಲ ಸ್ವಚ್ಛ ಆಗ್ತದಲ್ಲ, ಯಾರು ಮಾಡ್ತಿರಬಹುದು? ಜನರಿಗೆ ಅನಿಸ್ತಿತ್ತು. ಆದ್ರೆ ಯಾರ ಎದುರು ನಾನು ಹೋಗಿ ಸೇವಾ ಮಾಡೇನೆ ಅಂತ ಯಾರ ಎದುರು ಹೇಳ್ತಿರ್ಲಿಲ್ಲ. ನಾ ಮಾಡೇನೆ ಅಂತ ಅಹಂಕಾರ ಇರಲಿಲ್ಲ. ಭಗವಂತನೇ ಇಷ್ಟು ಸೇವಾ ಮಾಡಾಕತ್ತೀನಿ, ಇದು ಬೇಕು ಅನ್ನುವಂಥ ಅಪೇಕ್ಷೆ ಇರಲಿಲ್ಲ. ಅಹಂಕಾರವೂ ಇಲ್ಲ, ಆಸೆಯೂ ಇಲ್ಲ. ದಿನ 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 ಹೀಗ ಸೇವಾ ಕಾರ್ಯ ನಡೀತು. ಒಂದು ದಿನ ಗುಡಿಯ ಕಟ್ಟಡ ಎಲ್ಲ ಮುಗೀತು. ಮಂದಿರ ಗುಡಿಯ ಆ ಉದ್ಘಾಟನೆಯ ಸಮಾರಂಭ. ಮಹಾರಾಜನಿಗೆ ಸಂತೋಷ ಆಗಿತ್ತು. ಮಹಾರಾಜ ಉದ್ಘಾಟನೆಯ ಕಾರ್ಯಕ್ರಮವನ್ನು, ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ಮಾಡ್ದ. ರಾಜ ಮಹಾರಾಜರೆಲ್ಲ ಬಂದಿದ್ರು. ಭಾಳ ದೂರ ದೂರದಿಂದ ಸಾಧು ಸನ್ಯಾಸಿಗಳ ಆಗಮನ ಆಗಿತ್ತು. ಸಾವಿರ ಸಾವಿರ ಜನರ ಆಗಮನ ಆಗಿತ್ತು. ಒಳ್ಳೆ ಕಾರ್ಯಕ್ರಮ. ಬಂದಿರುವಂಥ ಜನ ಆ ಮಂದಿರವನ್ನು ನೋಡಿ, ಆ ದೇವಾಲಯವನ್ನು ನೋಡಿ ಆನಂದವನ್ನು ಅಭಿವ್ಯಕ್ತ ಮಾಡಿದ್ರು. ಏನು ಅದ್ಭುತ ಮಂದಿರ! ಭಗವಂತನ ಮೂರ್ತಿ ಬಹಳ ಚಂದದ, ಬಹಳ ಕಳಾದ ಅಂತ ಎಲ್ಲರೂ ಕೊಂಡಾಡ್ತಿದ್ರು. ಹೀಗ ಜನರ ಅಭಿಪ್ರಾಯವನ್ನು ಕೇಳಿದಾಗ ಮಹಾರಾಜನಿಗೆ ಬಹಳ ಸಂತೋಷ ಆಗಿತ್ತು. ಆ ದಿನ ಮೂರ್ತಿ ಪ್ರತಿಷ್ಠಾಪನೆಯ ಗುಡಿಯ ಉದ್ಘಾಟನೆಯ ಕಾರ್ಯಕ್ರಮ. ಬಂದಿರುವಂಥ ಎಲ್ಲ ಜನರಿಗೆ ಪ್ರಸಾದದ ವ್ಯವಸ್ಥೆ ಇತ್ತು. ಒಳ್ಳೆ ಪ್ರಸಾದ. ಜನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಹಾತ್ಮರ ದರ್ಶನ ಆಶೀರ್ವಾದಗಳನ್ನು ಪಡ್ಕೊಂಡು ಪ್ರಸಾದವನ್ನು ಮಾಡಿ ಜನ ಹೊರಟು ಹೋದ್ರು. ಮಹಾರಾಜ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿದ. ಮರುದಿನ ಮಹಾರಾಜನ ತನ್ನ ಅರಮನೆಯಲ್ಲೇ ಮಲಗಿದ್ದ. ರಾತ್ರಿ ಕಾಲ ಸ್ವಪ್ನದಲ್ಲೇ ಭಗವಂತನ ದರ್ಶನ ಆಯ್ತು. ಭಗವಂತ ದರ್ಶನ ಕೊಟ್ಟ. ಮಹಾರಾಜ ಅಂದ, ಭಗವಂತನೇ, ನಿನಗಾಗಿ ಅಂತ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಿದೆ. ನಿನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದೆ. ಸಾವಿರ ಸಾವಿರ ಜನ ನೋಡಿ ಆನಂದಪಟ್ಟರು. ನಿನಗಾಗಿ ನಾನು ಇಷ್ಟು ಕಷ್ಟಪಟ್ಟೆ. ನಿನ್ನೆ ಆ ಕಾರ್ಯಕ್ರಮವನ್ನು ನೋಡಿ, ಅಷ್ಟೆಲ್ಲ ಸದ್ಭಕ್ತರನ್ನು ನೋಡಿ ನಿನಗೆ ಸಂತೋಷ ಆಗಿರಬೇಕಲ್ಲ. ಹೇಳು ಭಗವಂತನೇ, ನಿನಗೆ ಆನಂದ ಆಗಿರಬೇಕಲ್ಲ ಅಂತ ಮಹಾರಾಜ ಕೇಳಿದ. ದೇವರಂದ, ಮಹಾರಾಜನೇ, ನಿನ್ನೆಯ ದಿನ ಆ ಗುಡಿಗೆ ನಾ ಬರಲೇ ಇಲ್ಲ. ನಿನ್ನ ಕಾರ್ಯಕ್ರಮಕ್ಕೆ ನಾ ಬಂದೇ ಇಲ್ಲ. ನನಗೇನೂ ಗೊತ್ತಿಲ್ಲ. ಮಹಾರಾಜ ಅಂದ, ನಿನಗಾಗಿ ಅಂತ ಭವ್ಯ ಮಂದಿರವನ್ನು ಮಾಡಿದೆ, ಅಲ್ಲಿ ಇರಲಾರ್ದೆ ಮತ್ತು ಎಲ್ಲಿ ಹೋಗಿದ್ದೆ ಅಂತ ಮಹಾರಾಜ ಕೇಳ್ದ. ದೇವರಂದ, ಯಾರು ನನ್ನ ಸಲುವಾಗಿ ದುಡಿದಿದ್ರೋ ಆ ಮುದುಕಿಗೆ ಆರಾಮಿರಲಿಲ್ಲ. ಜ್ವರ ಬಂದು ಕುಟೀರದಲ್ಲಿ ತನ್ನ ಗುಡಿಸಲಿನಲ್ಲಿ ಮಲ್ಕೊಂಡಿದ್ಲು. ಅದಕ್ಕಾಕಿನ ಜೋಪಾಸನ ಮಾಡಕ್ಕೆ ಹೋಗಿದ್ದೆ ಅಂದ ದೇವರು. ಎಂಥ ಭಕ್ತಿ ಅದ!
ಯಾರ ನಿಸ್ವಾರ್ಥದಿಂದ ನನ್ನ ಸಲುವಾಗಿ ದುಡಿದಿದ್ರೋ ಆ ಮುದುಕಿಯ ಬಂಧು ಬಾಂಧವರು ಯಾರೂ ಇರಲಿಲ್ಲ. ನನಗಾಗಿ ಭಕ್ತಿಯಿಂದ ಸೇವಾ ಮಾಡಿದ್ಲು. ಆದ್ರೆ ಆ ತಾಯಿಗೆ ಜ್ವರ ಬಂದಿತ್ತು. ಬೆಳತನ ಆಕೆ ಸೇವಾ ಮಾಡಾಕ ಆಕೆ ಗುಡಿಸಲ್ದಾಗಿತ್ತೆ. ನಿನ್ನ ಗುಡಿಗೆ ಬರಲೇ ಇಲ್ಲ ನಾನು ಅಂದ ದೇವರು. ಮಹಾರಾಜಗೆ ಸಿಟ್ಟು ಬಂತು. ಅಲ್ಲ ಭಗವಂತನೇ, ಆಕೆ ಒಬ್ಬಳೇ ಸೇವಾ ಮಾಡಾಳೇನು? ಊರಲ್ಲಿರುವಂತ ಜನ ಲಕ್ಷ ಲಕ್ಷ ಹಣ ಕೊಟ್ಟಾರ, ಸಾವಿರ ಸಾವಿರ ಹಣಗಳನ್ನು ಕೊಟ್ಟಾರ, ಎಷ್ಟೋ ಜನ ದಾನಗಳನ್ನು ಕೊಟ್ಟಾರ. ಅವರು ಸೇವಾ ಮಾಡಿಲ್ಲೇನು? ದೇವರಂದ, ನೀ ಆಜ್ಞೆ ಹೊರಡಿಸಿ ಅಂತ ಅವರು ದೇಣಿಗೆಯನ್ನು ಕೊಟ್ಟಾರ. ಆದ್ರೆ ಇಲ್ಲೊಬ್ಬ ಮುದುಕೆ ನಾನು ಸೇವಾ ಮಾಡೇನಿ ಅಂತ ಯಾರ ಮುಂದೂ ಹೇಳಿಲ್ಲ. ನಾ ಸೇವಾ ಮಾಡೇನಿ ಅಂತ ಲಿಸ್ಟ್ನಾಗ ಹೆಸರು ಬರೆಸಿಲ್ಲ. ನನಗಿದು ಬೇಕು ಅಂತ ಆಸೆಯೂ ಇಲ್ಲ. ಆಶಾ ಶೂನ್ಯತಾ ಅಹಂ ಶೂನ್ಯತಾ ಏವ ಮುಕ್ತಿ. ಏನನ್ನೂ ಬಯಸಲಾರದೆ ನಿಸ್ವಾರ್ಥದಿಂದ ಆ ತಾಯಿ ಸೇವಾ ಮಾಡ್ಯಾಳ. ಆದ್ದರಿಂದ ಆಕೆ ಸೇವಾ ಮಾಡಕ್ ನಾ ಹೋಗಿದ್ದೆ ಅಂದ ದೇವ್ರು. ಭಗವಂತ ನಮ್ಮ ಸಮೀಪ ಬರೋದು ನಿಸ್ವಾರ್ಥದ ಸೇವೆಯನ್ನು ನೋಡಿ ಬರ್ತಾನೆ ವಿನಃ ಹೆಸರು ಬರಲಿ ಅಂತ ಕೊಡೋದು ಬ್ಯಾರೆ, ನಮ್ಮ ಸೇವಾ ಮುಟ್ಲಿ ಅಂತ ಕೊಡೋದು ಬ್ಯಾರೆ ಆಚು. ಹೌದು, 10 ರೂಪಾಯಿ ಕೊಟ್ಟಿರ್ತೇವೆ, 10 ಸಲ ನಮ್ಮ ಹೆಸರು ಹೇಳ್ಬೇಕಂತ ಅಲ್ಲಿ ಹೇಳಿರ್ತೇವೆ ನಾವು. ಹೌದಲ್ಲ? ಇದು ಬ್ಯಾರೆ ಅದ. ಕೊಡಬಾರ್ದಂತಲ್ಲ, ಕೊಡಬೇಕು. ಕೊಡುವಾಗ ನಾನು ಅನ್ನುವ ಭಾವ ಇರಬಾರ್ದು. ದಾನದಲ್ಲಿ ಅಹಂಕಾರ ಇರಬಾರ್ದು. ಕೆಲವರು ಅನ್ನೋದಿಲ್ಲ, ಈ ಕೈಯಿಂದ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗಬಾರ್ದು. ಅದು ನಿಸ್ವಾರ್ಥ ದಾನ. ಜ್ಞಾನಿಗಳಂತಾರ, ಮನುಷ್ಯನೇ ಏನೇ ಕೊಡುವುದು ಬೇಡ ಅಂತಲ್ಲ, ಕೊಡುವಾಗ ಅಹಂಕಾರ ಇರಬಾರದು. ನಿರಹಂಕಾರ, ನಿರಹಂ ಭಾವನೆಯಿಂದ, ಒಳ್ಳೆ ಭಾವನೆಯಿಂದ, ಸದ್ಭಾವನೆಯಿಂದ ಕೊಡ್ತೇವಲ್ಲ, ಅದು ನಿಸ್ವಾರ್ಥ ದಾನ. ಅದು ಆ ದಾನ ಭಗವಂತನಿಗೆ ತಲುಪ್ತದ, ಮುಟ್ಟುತ್ತದ. ಅದು ಹೆಸರು ಬರಲಿ ಅಂತ ಕೊಡೋದು ಬೇರೆ, ನಮ್ಮನ್ನ ಹೊಗಳಲಿ ಅಂತ ಕೊಡೋದು ಬೇರೆ, ನಮ್ಮನ್ನ ಒಂದು ಕುರ್ಚಿ ಮ್ಯಾಲ ಕೂಡಿಸ್ಲಿ, ನನ್ನನ್ನು ಸನ್ಮಾನಿಸ್ಲಿ ಅಂತ ಕೊಡೋದು ಬೇರೆ. ಆದ್ರೆ ನಿಸ್ವಾರ್ಥದಿಂದ ಏನನ್ನೂ ಬಯಸಲಾರದೆ ಭಗವಂತನೇ ನೀ ಕೊಟ್ಟದ್ದನ್ನ ನಿನಗ ಕೊಡ್ತೀನಿ ಅನ್ನುವಂಥ ಭಾವದಲ್ಲ, ಅದೇ ಶ್ರೀಮಂತ ಭಾವ. ಆ ದೃಷ್ಟಿಯಿಂದ ಧರ್ಮದ ಮಾರ್ಗದಲ್ಲಿ ನಾವು ನಡೀತಾ ಇರಬೇಕಾಗ್ತದೆ. ಸಂಪತ್ತು ಇರುವಾಗಲೇ, ಇದ್ದಾಗಲೇ, ಶರಣರು ಹೇಳಿಲ್ಲ, ಇದ್ದಾಗ ಕರೆದು ದಾನವ ಮಾಡು, ಇಲ್ಲ ಅಂದ್ರೆ ನನಗೂ ಇಲ್ಲ ನಿಮಗೂ ಇಲ್ಲ. ಭಗವಂತ ಕೊಟ್ಟಾಗ, ಲಕ್ಷ ಲಕ್ಷ ಹಣವನ್ನು ನಮಗೆ ಕೊಟ್ಟಾಗ ಅದರಲ್ಲಿ 100 ರೂಪಾಯಿ ಕೊಡು ಸಾಕು. ಎಲ್ಲ ಕೊಡಬೇಕಂತಲ್ಲ, ಎಲ್ಲನೂ ಮನ್ಯಾಗ ಏನದ ಎಲ್ಲನೂ ಕೊಡಬೇಕಂತಲ್ಲ. ಮನ್ಯಾಗ ಒಂದು ದೀಪ ಉರಿತಾ ಇತ್ತು ಅಂದ್ರೆ, ದೇವರ ಮುಂದೆ ಒಂದು ದೀಪ ಬೆಳಗ್ತಾ ಇತ್ತು ಅಂದ್ರೆ, ಆ ಪಣತೆಯಲ್ಲಿ ಎಣ್ಣೆ ಖಾಲಿ ಆಗಿತ್ತು ಅಂದ್ರೆ ಆ ಪಣತೆಯಲ್ಲಿ ಎಷ್ಟು ಎಣ್ಣೆ ಹಿಡಿತದ ಅಷ್ಟೇ ಹಾಕಬೇಕಾಗ್ತದೆ. ನನ್ನ ಮನ್ಯಾಗ 10 kg ಎಣ್ಣೆ ಅದ ಅಂತ ತಿಳ್ಕೊಂಡು ಸಣ್ಣ ಪಣತೆಗೆ 10 kg ಎಣ್ಣೆ ಸುರಿಯೋಕ್ಕಾಗ್ತದೇನು? ಹಂಗೆ ಹಾಕಿದ್ರೆ ದೀಪ ಆರಿ ಹೋಗ್ತದ.
ಹಂಗ ಕೊಡು, ಕೊಡದೇ ಇರಬೇಡ, ಕೊಡು. ಎಷ್ಟು ಅವಶ್ಯದ ಅಷ್ಟು ಕೊಡು. ಇದ್ದಾಗ ಕರೆದು ದಾನವ ಮಾಡು. ಒಂದು ಸಣ್ಣ ದೀಪ ಬೆಳಗಬೇಕಾದ್ರೆ ಅದಕ್ಕೆ ಎಷ್ಟು ಎಣ್ಣೆ ಹಾಕಬೇಕಂತ ಜ್ಞಾನದಲ್ಲ, ಹಂಗ ಯಾವ ಕಾರ್ಯಕ್ಕೆ ಎಷ್ಟು ಅವಶ್ಯಕತೆ ಅದ ಅಷ್ಟು ಕೊಡು. ಭಾಳದಂತ ಭಾಳ ಕೊಡೋದು ಅಲ್ಲ, ಸ್ವಲ್ಪದಂತ ಸ್ವಲ್ಪ ಕೊಡೋದಲ್ಲ. ಭಗವಂತ ಕೊಟ್ಟದ್ದರಲ್ಲೇ ಒಂದಿಷ್ಟು ಕೊಡೋದು, ನಿಸ್ವಾರ್ಥ ಭಾವನೆಯಿಂದ ಕೊಡೋದು. ಯಾರಿಗೆ? ಭಗವಂತ ಕೊಟ್ಟಿದ್ದೇ ಭಗವಂತನಿಗಾಗಿ ಕೊಡೋದು. ಇದು ಧರ್ಮದ ಕಾರ್ಯ. ಆದರೆ ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು ಗೊತ್ತಿರಬೇಕು. ಸತ್ಪಾತ್ರದಳು ದಾನ. ಸಮುದ್ರದಲ್ಲಿ ಮಳೆ ವ್ಯರ್ಥ, ಸಮರ್ಥನಿಗೆ ದಾನ ವ್ಯರ್ಥ. ಆದರೆ ನಾವು ಕೊಡುವಂಥ ಹಣ ಅಲ್ಲಿ ಅವಶ್ಯಕತೆ ಇರಬೇಕು, ಅಂಥಲ್ಲಿ ಮಾತ್ರ ಕೊಡಬೇಕಾಗ್ತದೆ. ಅದು ಈಗ ಮಾಡಕ್ಕತ್ತಾರಲ್ಲ ಅಂಬಾಭವಾನಿ ಯುವಕ ಮಂಡಳಿಯವರು ಇಂಥ ಅದ್ಭುತ ಕಾರ್ಯಕ್ರಮ ಮಾಡಕ್ಕತ್ತಾರ. ಜಗಜ್ಜನನಿಗ ಭವ್ಯ ಮಂದಿರವನ್ನು ಕಟ್ಟಡ ನಿರ್ಮಾಣಕ್ಕಾಗಿ ಒಂದಿಷ್ಟು ಕೊಡೋದು. ಲಕ್ಷ ಲಕ್ಷ ಕೊಡೋಕ್ಕಾಗದೇ ಇದ್ದರೂ ಸಾವಿರ ಸಾವಿರ ಒಂದಿಷ್ಟು ನಮ್ಮ ಕೈಲಿ ಎಷ್ಟಾಗ್ತದ ಅಷ್ಟು ಕೊಟ್ಟರೆ ಅದು ಕಟ್ಟಡ ನಿರ್ಮಾಣ ಆಗ್ತದಲ್ಲ, ಅದು ಒಳ್ಳೆಯ ಕಾರ್ಯ. ನಿಮ್ಮ ಊರಾಗ ನಿಮಗಾಗೆ ಒಂದು ಜಗಜ್ಜನನಿಯ ಅಂಬಾಭವಾನಿಯ ಮಂದಿರ ನಿರ್ಮಾಣ ಆಗಕತ್ತದಂದ್ರೆ ಸಂತೋಷದಿಂದ ಒಂದಿಷ್ಟು ಕೊಡೋದು. ಕಮಿಟಿಯವರೇ ಬಂದು ಕೇಳಬೇಕಂತಲ್ಲ, ಕೇಳಿದಾಗ ಕೊಡೋದು ಬೇರೆ. ಇಲ್ಲಿ ಬಂದು ಕಮಿಟಿಯವರಿಗೆ ಹೇಳೋದು ನಮ್ದು ಒಂದಿಷ್ಟು ಅಲ್ಪ ಕಾಣಿಕೆ. ಹೀಗ ಕೇಳಲಾರ್ದ ಕೊಡ್ತೇವಲ್ಲ, ಅದು ಭಗವಂತನಿಗೆ ತಲುಪ್ತದದು. ನ್ಯಾಯಾತ್ ಪತಾತ್ ಪ್ರವಿಚಲಂತಿ ಪದಂ ನ ಧೀರಾ. ಎಷ್ಟೇ ಕಷ್ಟ ಬರಲಿ ನ್ಯಾಯ ಮಾರ್ಗದಿಂದ ದೂರ ಸರಿಬಾರದು. ಇವತ್ತು ಭಗವಂತ ನಮಗೆ 1,000 ರೂಪಾಯಿ ಅಷ್ಟೇ ಕೊಟ್ಟಾನಂದಾಗ ಅದರಾಗ 10 ರೂಪಾಯಿ ಆದರೂ ಕೊಡೋದು. ಇದು ಧರ್ಮದ ಕಾರ್ಯಕ್ಕಾಗಿ ಕೊಡೋದು, ದೀನರಿಗಾಗಿ ಕೊಡೋದು, ದಲಿತರಿಗಾಗಿ ಕೊಡೋದು, ಹಸಿದವರಿಗಾಗಿ ಕೊಡೋದು. ಇವೆಲ್ಲವೂ ಧರ್ಮದ ಕಾರ್ಯಗಳಿವು. ಮನುಷ್ಯ ಇದನ್ನು ಮಾಡಬೇಕಾಗ್ತದೆ. ಯಾಕೆ? ದೇಹ ನಿತ್ಯ ಅಲ್ಲ, ಸಂಪತ್ತು ಶಾಶ್ವತ ಅಲ್ಲ, ಯಾವಾಗ ಸಾಹಿತ್ಯವೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಈ ಪುಣ್ಯಮಯ ಶರೀರ ಇರುವಾಗ ಭಗವಂತ ಒಳ್ಳೆ ಸಂಪತ್ತನ್ನು ನಮಗೆ ಕೊಟ್ಟಾಗ, ಅಧಿಕಾರದ ಕುರ್ಚಿಯನ್ನು ನಮಗೆ ಕೊಟ್ಟಾಗ ಇವು ಎಲ್ಲವುಗಳನ್ನು ಸದ್ಬಳಕೆ ಮಾಡ್ಕೋಬೇಕಾಗ್ತದೆ. ಒಳ್ಳೆ ಕಾರ್ಯಕ್ಕಾಗಿ ವಿನಿಯೋಗ ಮಾಡಬೇಕಾಗ್ತದೆ. ಇದು ಮನುಷ್ಯನ ಕರ್ತವ್ಯ. ಕರ್ತವ್ಯೋ ಧರ್ಮ ಸಂಗ್ರಹ. ಈ ಶರೀರ ಅನಿತ್ಯದ ಅಂತ ತಿಳ್ಕೊಂಡು ಈ ದೇಹವನ್ನು ತಿರಸ್ಕರಿಸೋದು ಅಲ್ಲ. ಈ ದೇಹವನ್ನು ಇರೋವರೆಗೆ ಈ ದೇಹವನ್ನು ಪ್ರೀತಿಸಬೇಕಾಗ್ತದೆ. ಈ ದೇಹದಲ್ಲಿ ಶಕ್ತಿ ಇರುವಾಗ ಸೇವಾ ಕಾರ್ಯಗಳನ್ನು ಮಾಡಬೇಕು. ಸಂಪತ್ತಿದ್ದಾಗ ಕರೆದು ಒಂದಿಷ್ಟು ಕೊಡಬೇಕಾಗ್ತದೆ. ಸಾಯೋಕ್ಕಿಂತ ಮೊದಲ ಒಳ್ಳೆ ಕಾರ್ಯವನ್ನು ಮಾಡಿ ಸಾಯಬೇಕಾಗ್ತದೆ. ಧರ್ಮದ ಕಾರ್ಯವನ್ನು ಮಾಡಬೇಕಾಗ್ತದೆ. ಕುಂತ್ರ ನಿಂತ್ರ ಭಗವಂತನ ಸ್ಮರಣೆ, ಇದು ಧರ್ಮ. ಜಪ ಮಾಡೋದು ಧರ್ಮ, ಕೊಡೋದು ಒಂದು ಧರ್ಮ, ಒಳ್ಳೆಯದನ್ನು ನೋಡೋದು ಒಂದು ಧರ್ಮ, ಒಳ್ಳೆಯದನ್ನು ಕೇಳೋದು ಧರ್ಮ.
ಇಡೀ ಈ ಶರೀರವನ್ನೇ ಧರ್ಮದ ಕಾರ್ಯಕ್ಕಾಗಿ ಬಳಸಬೇಕಾಗ್ತದೆ. ಭಗವಂತ ಕೊಟ್ಟೋದು ಈ ದೇಹವನ್ನು ಕೊಟ್ಟಿತ್ತು ಸುಮ್ಮನೆ ಅಲ್ಲಿಷ್ಟು ಕುಣೋದು ಇಲ್ಲಿಷ್ಟು ಕುಣೋದು ಕುಡಿದು ಹೋಗಿ ಹಾಳು ಮಾಡಿಕೊಳ್ಳೋದಲ್ಲ. ಗೊತ್ತಿರಬೇಕು ನಮಗೆ ಇದು ದೇಹ ಈ ಭೂಮಂಡಲಕ್ಕೆ ಯಾಕೆ ಬಂದದ ಸಾಮಾನ್ಯ ಅರಿವಾದರೂ ಬೇಕಲ್ಲ. ಈ ಶರೀರವನ್ನು ಈ ಶರೀರದೊಳಗೆ ಇದನ್ನು ಹಾಕಿ ಗೊತ್ತಾಗ್ತದಲ್ಲ ನಿಮಗಲ್ಲ, ಅವ್ರಿಗೆ ಅದನ್ನು ಹಾಕ್ಕೊಂಡು ಅಲ್ಲಿ ಇಲ್ಲಿ ಬೀಳೋದು ಅಲ್ಲ. ಯಾಕೆ ಭಗವಂತ ಈ ದೇಹ ಕೊಟ್ಟಿತ್ತು ಅದನ್ನು ತಗೊಂಡು ಆನಂದವಾಗಿ ಗಟ್ಟರದಾಗ ಬೀಳಲಿಲ್ಲ ಅಂತ ಕೊಟ್ಟಿಲ್ಲ. ಭಗವಂತನ ಸ್ಮರಣೆ ಮಾಡಲಿ, ಭಗವಂತನ ಪೂಜೆ ಮಾಡಲಿ, ಭಗವಂತನ ಸೇವಾ ಮಾಡಲಿ ಅಂತ ಈ ದೇಹವನ್ನು ಭಗವಂತ ನಮಗೆ ಕೊಟ್ಟಾನ. ಗೊತ್ತಿರಬೇಕು ಮನುಷ್ಯಗೆ. ಒಂದರ ಗುಬ್ಬಿ ಹೌದಲ್ಲ, ಒಂದು ಗುಬ್ಬಿ ಇಟ್ಟೇ ಇರ್ತದ. ಒಂದರ ಗುಬ್ಬಿ ಜೀವನ ಬ್ಯಾಸರ ಆಗ್ಯದಂತ ಬಾಟ್ಲಿ ಅಂಗಡಿಗೆ ಹೋಗ್ಯದೇನದ ಹೋಗ್ಯದ, ಒಂದು ಗುಬ್ಬಿ ಹೋಗಿಲ್ಲದ. ಗುಬ್ಬಿ ಅಂತ ಗುಬ್ಬಿ ಗೊತ್ತದ ಏನು ಕುಡಿಬೇಕು ಏನು ಕುಡಿಬಾರ್ದಂತ, ಆದ್ರೆ ಮನುಷ್ಯಗೆ ಯಾಕೆ ಗೊತ್ತಾಗೋದಿಲ್ಲದ. ಹೌದಲ್ಲ, ಅಮೀಬಾ ಪ್ರೋಟೋಜುಮ್ ಸಣ್ಣದಿರ್ತದದು, ಬರೀ ಗಣ್ಣಿಗೆ ಕಾಣಿಸೋದಿಲ್ಲ. ದುರ್ಬಿನ್ ಹಾಕಿ ನೋಡ್ಬೇಕು, ಸಣ್ಣದ ಅದು ಅಮೀಬಾ ಏಕಾನುಜೀವಿ. ಅದರ ಹತ್ರ ಏನಾದರೂ ಒಗಿರಿ ನೀವು, ತನಗೆ ಆಹಾರ ಅನ್ನಿಸ್ತು ಮೈ ಚಾಚಿ ಎಲ್ಲ ಪಚನ ಮಾಡಿಕೊಳ್ತದ. ತನಗೆ ಆಹಾರ ಅಂತ ಅನ್ನಿಸ್ಲಿಲ್ಲ, ತನಗೆ ಯೋಗ್ಯ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಓಡಿ ಹೋಗೇ ಬಿಡ್ತದದು. ಒಂದು ಅಮೀಬಾಕ್ಕೆ ಗೊತ್ತದ ಏನು ತಿನ್ನಬೇಕು ಏನು ಕುಡಿಬಾರ್ದು ಏನು ತಿನ್ನಬಾರ್ದು, ಅದಕ್ಕೆ ಗೊತ್ತದ. ಇಷ್ಟು ಬುದ್ಧಿವಂತನಾದ ಮನುಷ್ಯನಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಏನು ಕುಡಿಬೇಕು ಏನು ಕುಡಿಬಾರ್ದು ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ? ಸುಮ್ಮನೆ ಒಂದು ಕ್ಷಣ ವಿಚಾರಕ್ಕೆ ತೊಡಗಿದ್ರೆ ಮನಸ್ಸು ಹೇಳ್ತದ ಬಿಟ್ಟು ಬಿಡು ಅದನ್ನು, ಅದು ಕೆಟ್ಟದ. ಈಗ ತಗೊಂಡು ಬಿದ್ದು ಬಿಟ್ರೆ ಮನ್ಯಾಗ ನನ್ನನ್ನು ಪ್ರೀತಿಸುವ ಹೆಂಡತಿ ಅದ, ಪ್ರೇಮ ಮಾಡುವ ಮಕ್ಕಳದಾವ. ಒಂದಿಷ್ಟು ಹೆಂಡತಿಯ ಕಡೆ ಮಕ್ಕಳ ಕಡೆ ತಂದೆ ತಾಯಿಗಳ ಕಡೆ ಲಕ್ಷ್ಯ ಹರಿತು ಅಂದ್ರೆ ಬಾಟ್ಲಿ ಅಲ್ಲೇ ಬೀಳ್ತದ. ಇವ ಮನೆಗೆ ಬರ್ತಾನಲ್ಲ, ಇದು ಧರ್ಮವಂತ ಮಾಡುವ ರೀತಿ ಇತ್ತು. ಅವು ಅಲ್ಲೇ ಚೆಲ್ಲಬೇಕಾಗ್ತದ. ಇವ ಮಾತ್ರ ಪ್ರೇಮದಿಂದ ಪ್ರಪಂಚದಲ್ಲಿ ತನ್ನ ಕುಟುಂಬದ ಜೊತೆಗೆ ಎಲ್ಲರನ್ನ ನಗಿಸ್ತಾ ತಾನೂ ನಗುತ್ತಾ ಬದುಕ್ತಾನಲ್ಲ, ಇದು ಧರ್ಮದ ಜೀವನ. ಇದು ಹೀಗೆ ಇರಬೇಕಾಗ್ತದೆ. ಪ್ರತಿಯೊಬ್ಬರು ಧರ್ಮದ ಮಾರ್ಗದಲ್ಲೇ ನಡೆದ್ರು ಅಂದ್ರೆ ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಆ ನಿಟ್ಟಿನಲ್ಲಿ ಮನೆ ಹೋದ ಬಳಿಕ ಸುಮ್ಮನೆ ವಿಚಾರ ಮಾಡಿಕೊಳ್ಳೋದು, ನಾನು ಯಾವ ಮಾರ್ಗದಾಗ ನಡೆಯಕತ್ತೇನೆ, ಅನ್ಯಾಯದ ಮಾರ್ಗದಲ್ಲೇ ಅದೇನೋ ಏನು ನ್ಯಾಯದ ಮಾರ್ಗದಲ್ಲೇದೇನೋ, ಅಧರ್ಮದ ಮಾರ್ಗ ಹಿಡ್ದೇನೋ ಅಥವಾ ಧರ್ಮದ ಮಾರ್ಗ ಹಿಡ್ದೇನೋ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ನೋಡಿದ್ರೆ ಅದು ಮನಸ್ಸು ಹೇಳ್ತದ ನೀ ಸರಿಯಾಗಿ ನಡೆಯುವಂತ ಏನು ಹೇಳ್ತದಲ್ಲ, ಆ ಮನಸ್ಸಿನ ಪ್ರಕಾರ ಒಳ್ಳೆ ಮಾರ್ಗದಲ್ಲಿ ನಡೆದ್ರೆ ನಮ್ಮ ಜೀವನವೂ ಪವಿತ್ರವಾಗ್ತದ, ಇನ್ನೊಬ್ಬರ ಜೀವನಕ್ಕೂ ಅದು ತೊಂದರೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಜೀವನವನ್ನು ಪವಿತ್ರಗೊಳಿಸೋಣ. ನಮ್ಮ ನಡೆ ಧರ್ಮದ ಮಾರ್ಗದಲ್ಲಿ ಇರಲಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ಸರ್ವರಲ್ಲಿ ಶರಣು ಶರಣಾರ್ಥಿ. ಶುಂಭಾನಿ ಶುಂಭಾರ ಸಂಹಾರಿಗೆ ಶಾಂಭವಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರೋ ಬೆಳಗಿರೆ
ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದೆ ಅಂಬುಕೇಶನ ರಾಮೇಶರ ನರ ಬಿಂಬದೋ ನಲಿದಾಡೋ ಜನನಿ ಅಂಬಾಗಾರತಿಯನ್ನೋ ದೇವಿಗಾರತಿಯನ್ನೋ ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ಕೆಟ್ಟರ ಕಸರನ್ನು ಕೆಟ್ಟರ ಕಸರನ್ನು ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರವ ಜಯಿಸಿದ ಶ್ರೀಕಾಂತೆಗೆ ಶಾಂಭವಿಗೆ ಭ್ರಷ್ಟಮೈಚನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳ ಕಿಳಿದರೇನುಕೆ ಭ್ರಷ್ಟಮೈಚನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳ ಕಿಳಿದರೇನುಕೆ ಸೃಷ್ಟಿಯೊಳಪಟ್ಟಾಗ ಬ್ರಹ್ಮನ ಶಿರವ ಹರಿಸಿದ ಪರಮ ಪಾರ್ವತಾ ದೇವಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ಹಿಂದೂ ದೈತ್ಯರನೆಲ್ಲ ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಾಂಭವಿಗೆ ಮಂಡಲದ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಮಂಡಲದ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಕುಂದಳೈ ಶಿಶುನಾಳಾಧೀಶನ ಕಣ್ಣೆ ನಿನ್ನಯ ಪಾದ ನೇತ್ರದೆ ಅಂಬಾಗಾರತಿಯನ್ನೋ ದೇವಿಗಾರತಿಯನ್ನೋ ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದೆ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರದೆ ಅಂಬುಕೇಶನ ರಾಮೇಶರ ನರ ಬಿಂಬದೋಳಲಿ ಗಾಡೋ ಜನನಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಬೇರು ಬೆಳಗಿರೆ ಶುಂಭನೆ ಶುಂಭರ ಸಂಹಾರಿಗೆ ಶಾಂಭವಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಶ್ರೀ